ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. SISಗೆ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ನಡೆಸಲಾದಂತಹ ಜನಗಣತಿಯ ಬಗ್ಗೆ ಹಾಗೂ ಜನಗಣತಿ ಎಂದರೇನು, ಸೆನ್ಸಸ್ ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆಯೇ ಭಾರತದಲ್ಲಿ ಕಡೆಯದಾಗಿ ನಡೆಸಿದಂತಹ 2011ರ ಜನಗಣತಿಯ ಮಾಹಿತಿಯನ್ನು ಸಹ ತಿಳಿದುಕೊಳ್ಳೋಣ. ಜನಗಣತಿ ಎನ್ನುವುದು ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ದೇಶದ ಅಥವಾ ದೇಶದ ನಾಗರಿಕರನ್ನು ಎಣಿಸುವ ಪ್ರಕ್ರಿಯೆಯನ್ನು ಜನಗಣತಿ ಎಂದು ಕರೆಯಲಾಗುತ್ತದೆ. ಇನ್ನು ಉತ್ತಮವಾಗಿ ಸೆನ್ಸಸ್ ಎಂದರೆ ಏನೆಂದು ವ್ಯಾಖ್ಯಾನಿಸಬೇಕಾದರೆ, ಒಂದು ಭಾಗದ ಎಲ್ಲ ವ್ಯಕ್ತಿಗಳ ಅಥವಾ ಜನಸಮೂಹದ ಆರ್ಥಿಕ ಮತ್ತು ಸಾಮಾಜಿಕ ದತ್ತಾಂಶವನ್ನು ಸಂಗ್ರಹಿಸುವ, ಆ ಸಂಗ್ರಹಿಸಿದಂತಹ ದತ್ತಾಂಶಗಳನ್ನು ವಿಶ್ಲೇಷಿಸುವ ಒಂದು ಪ್ರಕ್ರಿಯೆಯಾಗಿದೆ. ಇದು ಜನಸಂಖ್ಯೆಯ ಅಥವಾ ಜನಸಮೂಹದ ಆ ಜನರ ಆಗುಹೋಗುಗಳ ದಿನನಿತ್ಯದ ಪ್ರಕ್ರಿಯೆಗಳ ಹಾಗೂ ಜನರಲ್ಲಿ ವಾಸಿಸುವ ಸ್ಥಳದ ಗುಣಲಕ್ಷಣಗಳನ್ನು ಅಥವಾ ಅವರ ಪ್ರವೃತ್ತಿಯನ್ನು ಸಹ ತಿಳಿಸುವ ಒಂದು ಸಾಧನವಾಗಿ ಸಹ ಇದೆ. ಭಾರತೀಯ ಜನಗಣತಿಯು ವಿಶ್ವದಲ್ಲಿ ಆ ಸರ್ಕಾರವು ಕಾಲಕಾಲಕ್ಕೆ ನಡೆಸುವ ಅಥವಾ ಮಾಡಲಾಗುವ ನಾಗರಿಕರ ಅಧಿಕೃತ ಎಣಿಕೆಯ ಜನಗಣತಿಯಾಗಿದೆ ಎಂದು ನಾವು ತಿಳಿದುಕೊಳ್ಳಬಹುದಾಗಿದೆ. ಭಾರತ ದೇಶದಲ್ಲಿ ಸೆನ್ಸಸ್ ಅಥವಾ ಜನಗಣತಿಯನ್ನು 10 ವರ್ಷಗಳಿಗೆ ಒಮ್ಮೆ ನಡೆಸಲಾಗುತ್ತದೆ. ಹೀಗೆ ಭಾರತದಲ್ಲಿ ಸುಮಾರು 15 ಬಾರಿ ಜನಗಣತಿಯನ್ನು ನಡೆಸಲಾಗಿದ್ದು, ಪ್ರತಿ 10 ವರ್ಷಗಳಿಗೊಮ್ಮೆ ಇದನ್ನು ಕೈಗೊಳ್ಳಲಾಗುತ್ತದೆ ಕೇಂದ್ರ ಸರ್ಕಾರದ ವತಿಯಿಂದ. ಈ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ರಿಜಿಸ್ಟ್ರಾರ್ ಜನರಲ್ ಮತ್ತು ಗೃಹ ಸಚಿವಾಲಯದ ಜನಗಣತಿ ಆಯುಕ್ತರ ಕಚೇರಿಯು ನಡೆಸುತ್ತದೆ. ಇದು ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆಯಾಗಿದೆ. 1948ರ ಜನಗಣತಿ ಕಾಯ್ದೆ ನಿಬಂಧನೆಗಳ ಅಡಿಯಲ್ಲಿ ಜನಗಣತಿಯನ್ನು ನಡೆಸಲಾಗುತ್ತದೆ. ಅಂದರೆ ಈ ಕಾಯ್ದೆಯ ಮಸೂದೆಯನ್ನು ಭಾರತದ ಆಗಿನ ಗೃಹ ಮಂತ್ರಿಗಳಾಗಿದ್ದಂತಹ ಅಥವಾ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸಂಸತ್ತಿನಲ್ಲಿ ಮಂಡಿಸಿದರು. ನಂತರ ಈ ಜನಗಣತಿಯು ಜನಗಣತಿ ಕಾಯ್ದೆಯಾಗಿ ರೂಪುಗೊಳ್ಳುತ್ತದೆ. ಜನಗಣತಿಯ ಭಾರತದ ಸಂವಿಧಾನದ 246ನೇ ವಿಧಿಯ ಅಡಿಯಲ್ಲಿ ಕೇಂದ್ರದ ವಿಷಯವಾಗಿದೆ. ಇಲ್ಲಿ ನಾವು ನಮ್ಮ ಸಂವಿಧಾನದಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಕೇಂದ್ರ ರಾಜ್ಯ ಎರಡಕ್ಕೂ ಸೇರಿದ ಪಟ್ಟಿ, ಹೀಗೆ 3 ಪಟ್ಟಿಯನ್ನು ನಾವು ತಯಾರಿಸಿಕೊಂಡಿದ್ದೇವೆ. ಆ ಪಟ್ಟಿಯಲ್ಲಿರುವ ವಿಷಯಗಳ ಆಧಾರದ ಮೇಲೆಯೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಕಾರ್ಯನಿರ್ವಹಿಸುತ್ತದೆ ಅಥವಾ ಯೋಜನೆಗಳನ್ನು ರೂಪಿಸುತ್ತದೆ. ಹೀಗೆ ಈ ಜನಗಣತಿಯ ವಿಷಯವು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಬರುವ ಒಂದು ವಿಷಯವಾಗಿದೆ. ಇದನ್ನು ಸಂವಿಧಾನದ ಶೆಡ್ಯೂಲ್ನ ಪರಿಚ್ಛೇದ ಕ್ರಮ ಸಂಖ್ಯೆ 69ರಲ್ಲಿ ನಾವು ನೋಡಬಹುದಾಗಿದೆ. ಜನಗಣತಿಯ ಸಮಯದಲ್ಲಿ ಸಂಗ್ರಹಿಸುವ ಮಾಹಿತಿಯು ಅಥವಾ ದತ್ತಾಂಶವು ಗೌಪ್ಯವಾಗಿದ್ದು, ಅದನ್ನು ಯಾವುದೇ ರೀತಿಯಾದಂತಹ ಕೇಂದ್ರ ಸರ್ಕಾರದ ಅಧಿಕೃತ ಅನುಮತಿ ಇಲ್ಲದೆ ಪ್ರಕಟಿಸಲು ಅವಕಾಶವಿರುವುದಿಲ್ಲ. ಈ ಗೌಪ್ಯತೆಯನ್ನು ಕಾಪಾಡಲು 1948ರಲ್ಲಿ ರೂಪಿಸಲಾದಂತಹ ಜನಗಣತಿಯ ಕಾಯ್ದೆಯ ಅಡಿಯಲ್ಲಿ ಗೌಪ್ಯತೆಯನ್ನು ಕಾಪಾಡುವ ಒಂದು ಕಾನೂನು ಅಥವಾ ನಿಬಂಧನೆಗಳನ್ನು ನೀಡಲಾಗಿದೆ. ಈ ನಿಬಂಧನೆಗಳನ್ನು ಉಲ್ಲಂಘಿಸುವ ಸಾರ್ವಜನಿಕರು ಅಥವಾ ಜನಗಣತಿಯನ್ನು ಮಾಡುವ ಅಧಿಕಾರಿಗೆ ದಂಡವನ್ನು ಅಥವಾ ಶಿಕ್ಷೆಯನ್ನು ಸಹ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಹೀಗೆ ಭಾರತದಲ್ಲಿ ಕೊನೆಯದಾಗಿ ಯಾವಾಗ ಜನಗಣತಿಯನ್ನು ನಡೆಸಿದರು ಎಂದು ನೋಡುವುದಾದರೆ, 2011ರಲ್ಲಿ ಭಾರತದಲ್ಲಿ ನಡೆಸಲಾದ ಕೊನೆಯ ಜನಗಣತಿಯಾಗಿದೆ. ನಂತರ 10 ವರ್ಷಗಳ ನಂತರ 2021ರಲ್ಲಿ ಜನಗಣತಿಯನ್ನು ನಡೆಸಬೇಕಾಗಿತ್ತು. ಆದರೆ ಕೋವಿಡ್ ಸಾಂಕ್ರಾಮಿಕ ರೋಗದ ಕಾರಣದಿಂದ ಅದನ್ನು ಮುಂದೂಡಲಾಗಿದೆ. ಮುಂದೆ ಜನಗಣತಿ 2024 ನಂತರ, ಅಂದರೆ ಈಗ ನಡೆಯುತ್ತಿರುವ ಚುನಾವಣೆಯ ಫಲಿತಾಂಶ ಬಂದು ಹೊಸ ಸರ್ಕಾರದ ರಚನೆಯ ನಂತರ ಜನಗಣತಿಯ ನಡೆಸುತ್ತಾರೆ ಎಂಬ ಮಾಹಿತಿಯೂ ಇದೆ.
ಹೀಗೆ ಭಾರತೀಯ ಜನಗಣತಿಯು ಭಾರತದ ಜನರ ವಿಭಿನ್ನ ಗುಣಲಕ್ಷಣಗಳ ವಿವಿಧ ಅಂಕಿ ಅಂಶಗಳ ಮಾಹಿತಿಯು ಆಗಿದ್ದು, ಇದು ಈ ವಿಷಯಗಳನ್ನು ಅಧ್ಯಯನ ಮಾಡಲು ಏಕೈಕ ಅತಿ ದೊಡ್ಡ ಮೂಲ ಅಥವಾ ಸಾಧನವಾಗಿದೆ. ಇದನ್ನು ಸಂಶೋಧಕರು ಮತ್ತು ಜನಸಂಖ್ಯಾಶಾಸ್ತ್ರಜ್ಞರು ಇಲ್ಲಿ ಭಾರತದಲ್ಲಿಯ ಜನಸಂಖ್ಯಾ ಬೆಳವಣಿಗೆ ಮತ್ತು ಜನಸಂಖ್ಯೆಯ ಜನಸಮೂಹದ ಪ್ರವೃತ್ತಿಗಳನ್ನು ವಿಶ್ಲೇಷಿಸಲು ಈ ಜನಗಣತಿಯ ದತ್ತಾಂಶಗಳನ್ನು ಅಥವಾ ಡೇಟಾವನ್ನು ಬಳಸಿಕೊಳ್ಳುತ್ತಾರೆ. ಇದು ಹೇಗೆ ಸರ್ಕಾರಕ್ಕೆ ಉಪಯೋಗವಾಗುತ್ತದೆ? ಈ ಜನಗಣತಿಯನ್ನು ಮಾಡುವುದರಿಂದ ಸರ್ಕಾರಕ್ಕೆ ಆಗುವ ಲಾಭವಾದರೂ ಏನು ಎಂದು ನೋಡುವುದಾದರೆ, ಈ ಜನಗಣತಿಯು ಸರ್ಕಾರದ ಕಾರ್ಯವನ್ನು ಅಥವಾ ಉತ್ತಮ ಆಡಳಿತವನ್ನು ನೀಡಲು ಒಂದು ಸಹಕಾರವಾಗುವ ಸಾಧನವಾಗಿದೆ. ಹೇಗೆಂದು ನೋಡುವುದಾದರೆ, ಈ ಜನಗಣತಿಯ ಮೂಲಕ ಸಂಗ್ರಹಿಸಿದ ದತ್ತಾಂಶವನ್ನು ಆಡಳಿತ, ಯೋಜನೆ ಮತ್ತು ನೀತಿ ತಯಾರಿಕೆ ಹಾಗೂ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ನಿರ್ವಹಣೆ ಮೂಲಕ ಇದನ್ನು ನಾವು ಜನಗಣತಿಯ ದತ್ತಾಂಶವನ್ನು ಬಳಸಿಕೊಳ್ಳಬಹುದಾಗಿದೆ. ಅಂದರೆ ಈ ಜನಗಣತಿಯಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಆ ಜನರಿಗೆ ಯಾವ ಪ್ರದೇಶಕ್ಕೆ ಅಥವಾ ಯಾವ ಒಂದು ಜನಾಂಗಕ್ಕೆ ಅಥವಾ ಯಾವ ಒಂದು ವಯೋಮಿತಿಯವರಿಗೆ ಯಾವ ರೀತಿಯ ಯೋಜನೆಗಳನ್ನು ರೂಪಿಸಬಹುದು ಎಂಬುದನ್ನು ತಿಳಿಸಿಕೊಡುವ ಒಂದು ಸಾಧನವಾಗಿ ಇದು ಮಾರ್ಪಡುತ್ತದೆ. ಹಾಗೆಯೇ ಈ ಜನಗಣತಿಯ ಆಧಾರದ ಮೇಲೆ ಗಡಿ ರೇಖೆಗಳನ್ನು, ಅಂದರೆ ಒಂದು ಪ್ರದೇಶದ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ಪ್ರದೇಶದ ಜನರಿರಬೇಕು, ಇಷ್ಟು ಜನಸಂಖ್ಯೆ ಆಧಾರದ ಮೇಲೆ ಒಂದು ಕಾನ್ಸ್ಟಿಟ್ಯೂನ್ಸಿಯನ್ನು ರಚಿಸಿ ಅದಕ್ಕೆ ಒಬ್ಬ ಶಾಸಕರನ್ನು ನೇಮಿಸುವ ಪ್ರವೃತ್ತಿಯು ಸಂವಿಧಾನದಲ್ಲಿ ಅಥವಾ ಸಂಸತ್ತಿಗೆ ಅಡಿಪಾಯವನ್ನು ಹಾಕಿಕೊಡಲಾಗಿದೆ. ಅದರಂತೆಯೇ ಈ ಜನಗಣತಿಯ ಆಧಾರದ ಮೇಲೆಯೇ ಶಾಸಕರನ್ನು ನೇಮಿಸುವ ಅಥವಾ ಕಾನ್ಸ್ಟಿಟ್ಯೂನ್ಸಿಯನ್ನು ರಚಿಸುವ ಒಂದು ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳನ್ನು ರಚಿಸುವ ಒಂದು ಅಥವಾ ಲೋಕಸಭಾ ಕ್ಷೇತ್ರಗಳನ್ನು ರಚಿಸಲು ಸಹಕಾರಿಯಾಗುವ ಒಂದು ದತ್ತಾಂಶದ ಅಥವಾ ಮಾಹಿತಿಯನ್ನು ಒಳಗೊಂಡಿರುವ ಸಾಧನವಾಗಿರುತ್ತದೆ. ಹಾಗೆಯೇ ಈ ಜನಗಣತಿಯ ಮಾಹಿತಿಯಿಂದ ಲಭ್ಯವಿರುವ ಜನಗಣತಿಯ ಅಥವಾ ಜನಸಂಖ್ಯೆಯ ಅಂಕಿ ಅಂಶಗಳ ಆಧಾರದ ಮೇಲೆ ಹಣಕಾಸು ಆಯೋಗವು ರಾಜ್ಯಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಲು ಅಥವಾ ಅನುದಾನಗಳನ್ನು ನಿಯೋಜಿಸಲು ಸಹಕಾರಿಯಾಗುತ್ತದೆ. ಹೀಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಸೆನ್ಸಸ್ ಅಥವಾ ಜನಗಣತಿಯ ದತ್ತಾಂಶವು ಪ್ರಮುಖ ಭಾಗವನ್ನು ಅಥವಾ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದರೆ ತಪ್ಪಾಗಲಾರದು. ಹಾಗಾದರೆ 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆಯ ಒಟ್ಟು ಜನಸಂಖ್ಯೆ ಎಷ್ಟಿದ್ದರೂ ಹಾಗೂ ಆ ಜನಸಂಖ್ಯಾ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ರಾಜ್ಯ ಯಾವುದು, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ ರಾಜ್ಯ ಯಾವುದು, ಹಾಗೂ ಭಾರತದಲ್ಲಿದ್ದಂತಹ ಲಿಂಗ ಅನುಪಾತ ಎಷ್ಟು, ಹಾಗೆಯೇ ಜನಸಮೂಹದಲ್ಲಿ ಇದ್ದಂಥ ಸಾಕ್ಷರತೆ ಅಂದರೆ ಎಜುಕೇಟೆಡ್ ಪರ್ಸನ್ಸ್ನ ವ್ಯಾಲ್ಯೂ ಎಷ್ಟಿತ್ತು ಎಂದು ನೋಡುವುದಾದರೆ, ಭಾರತದ ಜನಗಣತಿಯು 2011ರ ಪ್ರಕಾರ ಒಟ್ಟು 121 ಕೋಟಿ ಜನಸಂಖ್ಯೆಯನ್ನು ಹೊಂದಿದ ದೇಶವಾಗಿದೆ. ಅದರಲ್ಲಿ ಪುರುಷರು 62,37,24,568 ಮಂದಿ ಪುರುಷರು 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿದ್ದಾರೆ. ಈಗ ಅದು ಜಾಸ್ತಿ ಆಗಿದೆ. ಈ ಮುಂದಿನ ಬರುವ ಜನಗಣತಿಯಲ್ಲಿ ಅದನ್ನು ನಾವು ತಿಳಿದುಕೊಳ್ಳಬಹುದು. ಮಹಿಳೆಯರಿದ್ದಂತಹ ಸಂಖ್ಯೆ 58,64,69,249 ಮಂದಿ ಮಹಿಳೆಯರು 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ವಾಸಿಸುತ್ತಿದ್ದರು. ಹೀಗೆ ಭಾರತದಲ್ಲಿ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತು ಎಂದು ನೋಡುವುದಾದರೆ 2011ರ ಜನಗಣತಿಯ ಪ್ರಕಾರ 74% ಜನರು ವಿದ್ಯಾರ್ಹತೆಯನ್ನು ಹೊಂದಿದರು. ಅಂದರೆ ಓದಲು ಬರೆಯಲು ಬರುವ ಮಂದಿಗಳು 74% ಜನಸಂಖ್ಯೆಯ ಜನರು ಭಾರತದಲ್ಲಿದ್ದರು. ಅದರಲ್ಲಿ ಪುರುಷರು 82%,
ಮಹಿಳೆಯರು 65.46% ಸಾಕ್ಷರತೆಯನ್ನು ಅಥವಾ ವಿದ್ಯಾಭ್ಯಾಸವನ್ನು ಹೊಂದಿದಂತಹ ಜನಸಂಖ್ಯಾ ಸಮೂಹವಾಗಿತ್ತು. ಹಾಗಾದರೆ ಪ್ರತಿ ಕಿಲೋಮೀಟರ್ಗೆ ಭಾರತದಲ್ಲಿ ಇರುವ ಸುತ್ತಳತೆಯ ಪ್ರಕಾರ ಪ್ರತಿ ಕಿಲೋಮೀಟರ್ಗೆ ಎಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಎಂದು ನೋಡುವುದಾದರೆ 382 ಮಂದಿ ಪ್ರತಿ ಕಿಲೋಮೀಟರ್ಗೆ ವಾಸಿಸುವ ಜನರಾಗಿದ್ದೇವೆ. ಈಗ ಲಿಂಗಾನುಪಾತ ನೋಡುವುದಾದರೆ ಪ್ರತಿ 1000 ಪುರುಷರಿಗೆ 943 ಮಹಿಳೆಯರು, ಮಕ್ಕಳಲ್ಲಿ 1000 ಗಂಡು ಮಕ್ಕಳಿಗೆ 919 ಹೆಣ್ಣು ಮಕ್ಕಳು ಇದ್ದರು ಎಂಬುದನ್ನು 2011 ಜನಗಣತಿಯು ತಿಳಿಸುತ್ತದೆ. ಈ ಕರ್ನಾಟಕದ ವಿಷಯಕ್ಕೆ ಬರುವುದಾದರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 6,11,30,704 ಜನರು ವಾಸಿಸುತ್ತಿದ್ದರು ಎಂದು 2011 ಜನಗಣತಿಯ ವಿವರವು ತಿಳಿಸುತ್ತದೆ. ಇದರಲ್ಲಿ 3,10,57,742 ಮಂದಿ ಪುರುಷರು, 3,72,662 ಮಂದಿ ಮಹಿಳೆಯರು ವಾಸಿಸುತ್ತಿದ್ದರು. ಕರ್ನಾಟಕ ರಾಜ್ಯದ ಒಟ್ಟು ಸಾಕ್ಷರತೆಯ ಅಂದರೆ ವಿದ್ಯಾಭ್ಯಾಸವನ್ನು ಹೊಂದಿರುವಂತಹ ಜನರ ಸಂಖ್ಯೆ 75.60%. ಅಂದರೆ 75% ಜನರು ಕರ್ನಾಟಕದಲ್ಲಿ ಓದಲು ಬರೆಯಲು ಬರುವಂತಹ ಜನರಾಗಿದ್ದಾರೆ. ಇದರಲ್ಲಿ 82.85% ಪುರುಷರು, 68.13% ಮಹಿಳೆಯರು ವಿದ್ಯಾಭ್ಯಾಸವನ್ನು ಹೊಂದಿದವರಾಗಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಪ್ರತಿ ಕಿಲೋಮೀಟರ್ಗೆ ಎಷ್ಟು ಜನಸಂಖ್ಯೆಯನ್ನು ನಾವು ಹೊಂದಿದ್ದೇವೆ ಎಂದು ನೋಡುವುದಾದರೆ 319 ಮಂದಿಯನ್ನು ಪ್ರತಿ ಕಿಲೋಮೀಟರ್ಗೆ ನಾವು ಜನಸಂಖ್ಯೆಯನ್ನು ಹೊಂದಿದ್ದೇವೆ. ಇಲ್ಲಿ ಪ್ರತಿ 1,000 ಪುರುಷರಿಗೆ 968 ಮಹಿಳೆಯರು, 1000 ಗಂಡು ಮಕ್ಕಳಿಗೆ 975 ಹೆಣ್ಣು ಮಕ್ಕಳು ಜನಸಂಖ್ಯೆಯ ಲಿಂಗಾನುಪಾತದಲ್ಲಿ ವಾಸಿಸುತ್ತಿದ್ದರು ಎಂಬುದನ್ನು 2011 ಜನಗಣತಿಯು ತಿಳಿಸಿಕೊಡುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕ ವಿದ್ಯಾಭ್ಯಾಸವನ್ನು ಹೊಂದಿದಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಾಗಿದೆ. ಇಲ್ಲಿ 88.62% ಮಂದಿಯು ಅಥವಾ ಜನಸಂಖ್ಯೆಯು ವಿದ್ಯಾರ್ಹತೆಯನ್ನು ಹೊಂದಿ ಆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕ ಸಾಕ್ಷರತೆಯನ್ನು ಅಂದರೆ ವಿದ್ಯಾಭ್ಯಾಸವನ್ನು ಹೊಂದಿದಂತಹ ಜಿಲ್ಲೆಯಾಗಿ ದಕ್ಷಿಣ ಕನ್ನಡವಿದೆ. ಅತಿ ಕಡಿಮೆ ಸಾಕ್ಷರತೆಯ ಹೊಂದಿರುವ ಜಿಲ್ಲೆಯು ಯಾದಗಿರಿ ಜಿಲ್ಲೆಯಾಗಿದೆ. ಇಲ್ಲಿ 52.36% ಮಾತ್ರ ವಿದ್ಯಾಭ್ಯಾಸವನ್ನು ಹೊಂದಿದಂತಹ ಜನರು ವಾಸಿಸುತ್ತಿದ್ದರು ಎಂಬುದು ದತ್ತಾಂಶದ ಮೂಲಕ ತಿಳಿದುಬರುತ್ತದೆ. ಹಾಗೆಯೇ ಕರ್ನಾಟಕ ರಾಜ್ಯದ ನಗರ ಪ್ರದೇಶದ ಸಾಕ್ಷರತೆಯ ಪ್ರಮಾಣ ಎಷ್ಟು ಎಂದು ನೋಡುವುದಾದರೆ 86.12% ಮಂದಿಯು ಒಟ್ಟು ನಗರ ಪ್ರದೇಶದ ಸಾಕ್ಷರತೆ ಅಂದರೆ ವಿದ್ಯಾಭ್ಯಾಸವನ್ನು ಹೊಂದಿರುವಂತಹ ಜನರಾಗಿದ್ದಾರೆ. ಇದರಲ್ಲಿ ಪುರುಷರು 90.54% ಹಾಗೂ ಮಹಿಳೆಯರು 81.71% ವಿದ್ಯಾಭ್ಯಾಸವನ್ನು ಹೊಂದಿದಂತಹ ಜನಸಮೂಹವಾಗಿದೆ. ಗ್ರಾಮೀಣ ಪ್ರದೇಶದ ಸಾಕ್ಷರತೆಯ ಪ್ರಮಾಣ 2011 ಜನಗಣತಿಯ ಪ್ರಕಾರ 68.86% ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸವನ್ನು ಹೊಂದಿದಂತಹ ಜನರು ವಾಸಿಸುತ್ತಿದ್ದರು. ಇದರಲ್ಲಿ 77.92% ಅಂದರೆ ಅಪ್ರಾಕ್ಸಿಮೇಟ್ಲಿ 78% ಪುರುಷರು ಸಾಕ್ಷರತೆಯನ್ನು ಹೊಂದಿದರೆ 59.60% ಮಹಿಳೆಯರು ಸಾಕ್ಷರತೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೊಂದಿದ್ದರು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಭಾರತದಲ್ಲಿ 2011 ಜನಗಣತಿಯ ಆಧಾರದ ಪ್ರಕಾರ ಇಡೀ ಭಾರತದಲ್ಲಿ ಒಟ್ಟು 74% ವಿದ್ಯಾಭ್ಯಾಸವನ್ನು ಹೊಂದಿದರೆ ಕರ್ನಾಟಕದಲ್ಲಿ 75.6%
ವಿದ್ಯಾಭ್ಯಾಸವನ್ನು ಹೊಂದಿದರು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಈ ಜನಗಣತಿಯ ಆಧಾರದ ಮೇಲೆ KS ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿದಂತಹ ಪ್ರದೇಶ ಯಾವುದು ಹಾಗೂ ಅತ್ಯಂತ ವಿದ್ಯಾಭ್ಯಾಸದ ಆಧಾರದ ಮೇಲೆ ಸಾಕ್ಷರತೆಯನ್ನು ಹೊಂದಿದಂತಹ ನಗರ ಪ್ರದೇಶದ ಶೇಕಡ ಅಥವಾ ಮಾಹಿತಿಯನ್ನು ಕೇಳಿದ್ದಾರೆ. ಆದ್ದರಿಂದ ಈ ವಿಷಯವನ್ನು ಅಧ್ಯಯನ ಮಾಡಿಕೊಳ್ಳಿರಿ. ಧನ್ಯವಾದಗಳು.